ರಾಜ್ಯದ 153 ತಾಲೂಕಿನಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಬರದ ಛಾಯೆ ಆವರಿಸಿದೆ. ಜುಲೈ ಆರಂಭ ಆದರೂ ಕೂಡ 22 ಡ್ಯಾಂಗಳಲ್ಲಿ ನೀರೇ ಇಲ್ಲ. ಕೃಷಿಗೆ ವಿಘ್ನ ಆಗಿದೆ. ಆಗಸ್ಟ್ ನಂತರ ಮಳೆ ಬಂದಿಲ್ಲ ಅಂದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ. ಡ್ಯಾಂಗಳು ಖಾಲಿಯಾಗಿದೆ. ಜುಲೈ 14ರ ವರೆಗೆ 12.52% ಭರ್ತಿಯಾಗಿರೋದು. ಬರಗಾಲ ನಿರ್ವಹಣೆ ಬಗ್ಗೆ ಡಿಸಿಎಂ ಪರಮೇಶ್ವರ್ ಮೀಟಿಂಗ್ ಮಾಡಿದ್ರು. ಚಿತ್ರದುರ್ಗದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣೆ ಬಗ್ಗೆ ಸಭೆ ನಡೆಸಲಾಯಿತು. 125 ವರ್ಷದ ಹಿಂದೆ ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಎದುರಾಗಿತ್ತು. ರಾಜ್ಯ ದೇಶದಲ್ಲಿ ಬಂದಂತ ಪರಿಸ್ಥಿತಿ ಈಗ ಮತ್ತೆ ನೋಡ್ತಾ ಇದ್ದೀವಿ. ನಾವು ಬದುಕು ನಡೆಸೋದೇ ಕಷ್ಟ ಆಗೋ ಪರಿಸ್ಥಿತಿ ಬರೋ ಸಾಧ್ಯತೆ ಇದೆ. ಸರ್ಕಾರ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಜುಲೈ ಆರಂಭ ಆದರೂ ಕೂಡ 22 ಡ್ಯಾಂಗಳಲ್ಲಿ ನೀರೇ ಇಲ್ಲ. ಇಷ್ಟೊತ್ತಿಗೆಲ್ಲ ಡ್ಯಾಂಗಳು ಬಹುತೇಕ ಭರ್ತಿ ಆಗ್ತಾ ಇತ್ತು. ಆದರೆ ಇಡೀ ಜೂನ್ ತಿಂಗಳು ಮಳೆಯೇ ಇಲ್ಲ. ಮಳೆ ನಿರೀಕ್ಷೆಯಲ್ಲಿ ರೈತರು ಕೂಡ ಕಾದು ಸುಸ್ತಾಗಿದ್ದಾರೆ. ಮಳೆ ಕೊರತೆ ಎದುರಾಗಿದ್ದು ಈಗ ಬರದ ಛಾಯೆ ಆವರಿಸಿದೆ. ಬಹುಶಃ ನಮಗೆ ಇರುವಂತಹ ಮಾಹಿತಿಗಳ ಪ್ರಕಾರ 125 ವರ್ಷದ ಹಿಂದೆ ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಂದಿತ್ತು ಅಂತ ಹೇಳಿ ಇವತ್ತು ನಮ್ಮ ಹವಾಮಾನ ಇಲಾಖೆಯವರು ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಎಲ್ಲಿನೋ ಅಂತಕ್ಕಂಥ ಒಂದು ಪ್ರಕೃತಿಯ ಬೆಳವಣಿಗೆ ಪೆಸಿಫಿಕ್ ಓಷನ್ ನಲ್ಲಿ ಪ್ರಾರಂಭ ಆಗಿ ಏನು ಸ್ವಾಭಾವಿಕವಾಗಿ ನೀರು ಎವಾಪರೇಟ್ ಆಗಿ ಮೋಡ ಆಗಿ ಅದು ಭೂಮಿಗಳ ಮೇಲೆ ಬಂದು ಮಳೆ ಆಗ್ತಕ್ಕಂಥ ಪ್ರಕೃತಿಯ ಒಂದು ಬೆಳವಣಿಗೆ ಅದು ಇವತ್ತು ಆ ಏನು ಸಮುದ್ರದ ಮೇಲೆ ನೀರಿನ ಉಷ್ಣಾಂಶ ಜಾಸ್ತಿಯಾಗಿ ಬಹುಶಃ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಈ ಒಂದು ಪ್ರಕೃತಿಯ ವಿಕೋಪದಲ್ಲಿ ಸಿಕ್ಕಿ ಹಾಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿದ್ದಾವೆ. ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕದಲ್ಲಿಯೂ ಕೂಡ ಒಂದಿಷ್ಟು ಕೋಸ್ಟಲ್ ನಲ್ಲಿ ಇತ್ತೀಚೆಗೆ ಆಗಿರುವಂತಹ ಮಳೆಯನ್ನ ಬಿಟ್ರೆ ನಮಗೆ ವಾಡಿಕೆ ಮಳೆ ಏನಾಗಬೇಕಾಗಿತ್ತು, ಜೂನ್ ನಲ್ಲಿ ಮುಂಗಾರು ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಏನ್ ಮಳೆ ಆಗಬೇಕಾಗಿತ್ತು ಅದು ಆಗಿಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರಿಸರ್ವಾಯರ್ಗಳು ಏನು ಡೆಡ್ ಸ್ಟೋರೇಜ್ ಅಂತ ಕರೀತೀವಿ, ಆ ಡೆಡ್ ಸ್ಟೋರೇಜ್ ಗಿನ್ನ ಕೂಡ ಕೆಳಗಡೆ ಬಂದಿರ್ತಕ್ಕಂಥದ್ದನ್ನ ಇವತ್ತು ನಮಗೆ ಮಾಹಿತಿಗಳು ಲಭ್ಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.